ಗೊತ್ತಾ? ಈ ಹೂವು ಅರಳಲು 12 ವರ್ಷ ಬೇಕು. ತನ್ನ ಹೃದಯಕ್ಕೆ ತಾನೇ ಪೈಪ್ ಹಾಕಿಕೊಂಡ ಡಾಕ್ಟರ್. ದೇಶದ ಪ್ರಧಾನಿ ಕಾರು ಖರೀದಿಸಲು ಸಾಲ ಮಾಡಿದ್ರ? ಈ ತರ ಇಂಟರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. 1929ರಲ್ಲಿ ಒಬ್ಬ ಡಾಕ್ಟರ್ ತನ್ನ ಸ್ವಂತ ಹೃದಯಕ್ಕೆ ವೈರ್ ಹಾಕಿಕೊಂಡಿದ್ದನ್ನು ಕೇಳಿದ್ದೀರಾ? ಅವರ ಹೆಸರು ವರ್ನರ್ ಫೋರ್ಸ್ಮನ್. ಒಂದು ಅಸಾಧ್ಯ ಸಾಹಸ ಮಾಡಿದರು. ಮಾನವನ ಹೃದಯದೊಳಗೆ ಪೈಪ್ ಹಾಕಿದರೆ ಹಾನಿಯಾಗುತ್ತಾ ಅನ್ನೋದನ್ನ ಪರೀಕ್ಷಿಸಲು ತನ್ನದೇ ದೇಹವನ್ನು ಪ್ರಯೋಗಶಾಲೆ ಮಾಡಿಕೊಂಡರು. ಅವರು ತಮ್ಮ ಕೈಯ ನರದಲ್ಲಿ ಲೋಕಲ್ ಅನಸ್ತೇಶಿಯಾ ನೀಡಿ ಸುಮಾರು 60 ಸೆಂಟಿಮೀಟರ್ ಉದ್ದದ ಒಂದು ಪೈಪ್ ಅನ್ನು ಒಳಗೆ ಹಾಕಿದರು. ಆ ಪೈಪನ್ನೇ ವೈದ್ಯಕೀಯ ಭಾಷೆಯಲ್ಲಿ ಕ್ಯಾಥೆಟರ್ ಅಂತ ಕರೀತಾರೆ. ನರದೊಳಗಿಂದ ನಿಧಾನವಾಗಿ ಆ ಕ್ಯಾಥೆಟರ್ ಅನ್ನು ನೇರವಾಗಿ ಹೃದಯದವರೆಗೂ ಕಳಿಸಿದರು. ಆಮೇಲೆ ಏನು ಮಾಡಿದರು ಗೊತ್ತಾ? ತಾವೇ ಎದ್ದು ಎಕ್ಸ್ರೇ ರೂಮ್ಗೆ ಹೋಗಿ ಕ್ಯಾಥೆಟರ್ ಸರಿಯಾದ ಜಾಗಕ್ಕೆ ಹೋಗಿದೆಯಾ ಅಂತ ಸ್ವಂತ ದೇಹದ ಎಕ್ಸ್ರೇ ತೆಗೆದರು. ಪೈಪ್ ಹೃದಯದೊಳಗೆ ಸರಿಯಾಗಿ ಇದ್ದದ್ದು ದೃಢವಾಯಿತು. ಆದ್ರೆ ಈ ಸಾಹಸಕ್ಕೆ ಅವರ ಬಾಸ್ ಖುಷಿಯಾಗಲಿಲ್ಲ. ಇದು ತುಂಬಾ ಅಪಾಯಕಾರಿ ಅಂತ ಕೆಲಸದಿಂದ ತೆಗೆದುಹಾಕಿದರು. ಆದರೆ ಇಡೀ ಕಾರ್ಡಿಯಾಕ್ ಕ್ಯಾಥೆಟರೈಸೇಷನ್ ತಂತ್ರಜ್ಞಾನದಿಂದಲೇ ಇಂದು ಹಾರ್ಟ್ ಬ್ಲಾಕ್ ತೆಗೆಯುತ್ತಾರೆ, ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟ್ಸ್ ಹಾಕುತ್ತಾರೆ. ಲಕ್ಷಾಂತರ ಜೀವಗಳು ಉಳಿಯುತ್ತಿವೆ. ಪ್ರಪಂಚದಲ್ಲಿ ಮಾಂಸಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲದ ದೇಶ ಯಾವುದು ಗೊತ್ತಾ? ಆ ದೇಶ ಬೇರೆ ಯಾವುದೂ ಅಲ್ಲ, ಭಾರತದ ನೆರೆಯ ರಾಷ್ಟ್ರವಾದ ಭೂತಾನ್. ಹೌದು, ಭೂತಾನ್ ವಿಶ್ವದ ಏಕೈಕ ಬೌದ್ಧ ರಾಷ್ಟ್ರವಾಗಿದ್ದು ಇಲ್ಲಿ ಅಧಿಕೃತವಾಗಿ ಪ್ರಾಣಿಗಳನ್ನು ಹತ್ಯೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಅಂದರೆ ಇಡೀ ದೇಶದಲ್ಲಿ ಒಂದೇ ಒಂದು ಸ್ಲೋಟರ್ ಹೌಸ್ ಕೂಡ ಇಲ್ಲ. ಹಾಗಾದರೆ ಅಲ್ಲಿನ ಜನರು ಮಾಂಸ ತಿನ್ನುವುದಿಲ್ಲವೇ? ಖಂಡಿತ ತಿನ್ನುತ್ತಾರೆ. ಇಲ್ಲಿನ ಜನರು ಮಾಂಸಾಹಾರ ಸೇವಿಸುತ್ತಾರೆ, ಆದರೆ ಆ ಮಾಂಸವನ್ನು ಅವರು ಭಾರತದಿಂದ ಆಮದು ಮಾಡಿಕೊಳ್ಳುತ್ತಾರೆ. ಅಹಿಂಸೆ ಮತ್ತು ಬೌದ್ಧ ಧರ್ಮದ ತತ್ವಗಳನ್ನು ಗೌರವಿಸುವ ಸಲುವಾಗಿ ಅವರು ಈ ವಿಚಿತ್ರ ನಿಯಮವನ್ನು ಪಾಲಿಸುತ್ತಾರೆ. ಅಷ್ಟೇ ಅಲ್ಲ, ಭೂತಾನ್ ವಿಶ್ವದ ಏಕೈಕ ಕಾರ್ಬನ್ ನೆಗೆಟಿವ್ ದೇಶ ಕೂಡ ಹೌದು. ಪ್ರಕೃತಿ ಮತ್ತು ಪ್ರಾಣಿಗಳ ಮೇಲೆ ಅವರಿಗಿರುವ ಕಾಳಜಿ ನಿಜಕ್ಕೂ ಅದ್ಭುತ ಅಲ್ವಾ? ಹಲೋ ಫ್ರೆಂಡ್ಸ್, ಭಾರತದ ಇತಿಹಾಸದ ಒಂದು ರೋಚಕ ವಿಷಯ ಗೊತ್ತಾ? ಭಾರತದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಪ್ರಧಾನಿ ಅವರಿಗೆ ಬೇಕಾದ್ದನ್ನು ಪಡೆಯಬಹುದಿತ್ತು, ಆದರೆ ಅವರು ಹಾಗೆ ಮಾಡಲಿಲ್ಲ. 1964ರಲ್ಲಿ ಅವರು ಪ್ರಧಾನಿಯಾಗಿದ್ದಾಗ ಕುಟುಂಬದ ಒತ್ತಾಯಕ್ಕೆ ಮಣಿದು ಕೇವಲ 12,000 ರೂಪಾಯಿ ಬೆಲೆಯ ಒಂದು ಫಿಯೇಟ್ ಕಾರು ಖರೀದಿಸಲು ಹೊರಟರು. ಆದರೆ ಅವರ ಬಳಿ ಹಣವಿರಲಿಲ್ಲ. ಅವರು ನೇರವಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹೋಗಿ 5,000 ರೂಪಾಯಿ ಸಾಲ ಕೇಳಿದರು. ದೇಶದ ಪ್ರಧಾನಿ ಸಾಲ ಪಡೆದರು. ಅವರು ಈ ಕಾರನ್ನು ಖರೀದಿಸಿದರು. ಅವರ ನಿಧನದ ನಂತರವೂ ಅವರ ಪತ್ನಿ ಸಾಲವನ್ನು ಸಂಪೂರ್ಣ ಮರುಪಾವತಿ ಮಾಡಿದರು. ಇದು ಅವರ ಸರಳತೆ ಮತ್ತು ಪ್ರಾಮಾಣಿಕತೆ. ಒಂದು ಸುಳ್ಳು 8 ವರ್ಷಗಳ ಜೈಲು ಜೀವನಕ್ಕೆ ಕಾರಣವಾಗಬಹುದು ಅಂದ್ರೆ ನಂಬ್ತೀರಾ? ಉತ್ತರ ಪ್ರದೇಶದ ಬರೇಲಿನಲ್ಲಿ ಒಂದು ಶಾಲೆಯಲ್ಲಿ 3 ಹುಡುಗಿಯರು ಕ್ಲಾಸ್ನಲ್ಲಿ ಮೊಬೈಲ್ ಬಳಸುತ್ತಿದ್ದರು. ಅದನ್ನು ನೋಡಿದ ಮ್ಯಾಥ್ಸ್ ಟೀಚರ್ ವಿವೇಕ್ ಜೋಹ್ರಿ ಮೊಬೈಲ್ ಬಳಸಿದ್ದಕ್ಕೆ 3 ವಿದ್ಯಾರ್ಥಿನಿಯರಿಗೆ ಬೈದು ಅವಮಾನ ಮಾಡಿದ್ದರು. ಆದ್ರೆ ಕ್ಲಾಸ್ ಮುಂದೆ ಅವಮಾನ ಆಯ್ತು ಅನ್ನೋ ಕಾರಣಕ್ಕೆ ಆ 3 ಹುಡುಗಿಯರು ಒಟ್ಟಾಗಿ ಮನೆಗೆ ಹೋಗಿ ತಮ್ಮ ಪೋಷಕರಿಗೆ ಸರ್ ನಮ್ಮ ಜೊತೆ ಅಸಹ್ಯವಾಗಿ ವರ್ತಿಸಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದರು. ಪೋಷಕರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತಾರೆ. ವಿವೇಕ್ ಜೋಹ್ರಿ ಸರ್ ಮೇಲೆ ದೊಡ್ಡ ಕೇಸ್. ಉದ್ಯೋಗ ಹೋಯಿತು, ಗೌರವ ಹೋಯಿತು. ವಿವೇಕ್ ಜೋಹ್ರಿ ಮೇಲೆ ಗಂಭೀರ ಕೇಸ್ ದಾಖಲಾಯಿತು. 8 ವರ್ಷಗಳ ಕಾಲ ಅವರು ಜೈಲು ಶಿಕ್ಷೆ ಅನುಭವಿಸಿದರು. 8 ವರ್ಷಗಳ ನಂತರ 3 ಹುಡುಗಿಯರು ಕೋರ್ಟ್ಗೆ ಹೋಗಿ ನಾವು ಸುಳ್ಳು ಹೇಳಿದ್ದೇವೆ ಎಂದು ತಪ್ಪು ಒಪ್ಪಿಕೊಂಡರು. ಕೋರ್ಟ್ ತಕ್ಷಣವೇ ವಿವೇಕ್ ಜೋಹ್ರಿ ಸರ್ ಅವರನ್ನು ಬಿಡುಗಡೆ ಮಾಡಿತು. ಆದ್ರೆ ಕಳೆದು ಹೋದ 8 ವರ್ಷಗಳನ್ನು ಯಾರು ಮರಳಿಕೊಡ್ತಾರೆ? ಇಂದು ನಾವು ಪ್ರತಿದಿನ ಬಳಸುವ ಗೂಗಲ್ ಅನ್ನು ಹೆಸರು ಹೇಗೆ ಬಂತು ಗೊತ್ತಾ? ಆದ್ರೆ ಮೊದಲಿಗೆ ಗೂಗಲ್ ಅನ್ನು ಹೆಸರೇ ಇರಲಿಲ್ಲ. 1996ರಲ್ಲಿ ಲ್ಯಾರಿ ಪೇಜ್ ಮತ್ತು ಸರ್ಜೆ ಬ್ರಿನ್ ಇದನ್ನು ಬ್ಯಾಕ್ರಬ್ ಅಂತ ಕರೀತಿದ್ರು. ಆಮೇಲೆ ಅವರು ಗೂಗಲ್ ಅನ್ನೋ ಪದದಿಂದ ಇನ್ಸ್ಪೈರ್ ಆದ್ರು. ಗೂಗಲ್ ಅಂದ್ರೆ ಒಂದು ನಂತರ 100 ಶೂನ್ಯಗಳು ಇರುವ ದೊಡ್ಡ ಸಂಖ್ಯೆ. ಆದ್ರೆ ಟೈಪ್ ಮಾಡುವಾಗ ಗೂಗಲ್ ಇಂದ ಗೂಗಲ್ ಆಗಿ ಬಿಟ್ಟಿತು. ಅದೇ ಹೆಸರು ಇಷ್ಟ ಆಗಿ ಇಡೀ ಜಗತ್ತಿನ ದೊಡ್ಡ ಸರ್ಚ್ ಎಂಜಿನ್ ಆಗಿ ಬಿಟ್ಟಿತು. ಬ್ಯಾಕ್ರಬ್ ಇಂದ ಗೂಗಲ್ ವರೆಗೆ ಇದು ಕೇವಲ ಹೆಸರು ಅಲ್ಲ, ಇತಿಹಾಸ. ನೀವು ನಂಬುತ್ತೀರೋ ಇಲ್ಲವೋ, ಈ ಸುಂದರವಾದ ಹೂವು ಅರಳಲು ಬರೋಬ್ಬರಿ 12 ವರ್ಷಗಳು ಬೇಕು. ಹೌದು, ಇದು ಪ್ರಕೃತಿಯ ಒಂದು ವಿಸ್ಮಯ. ಇದರ ಹೆಸರು ನೀಲಕುರಿಜ್ಜಿ. ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡುಬರುವ ಹೂವುಗಳು ಪ್ರತಿ 12 ವರ್ಷಕ್ಕೊಮ್ಮೆ ಅರಳಿದಾಗ ಇಡೀ ಬೆಟ್ಟವೇ ನೀಲಿ ಬಣ್ಣಕ್ಕೆ ತಿರುಗುತ್ತದೆ.
ಕರ್ನಾಟಕದ ಬಾಬಾ ಬುಡಂಗಿರಿ ಮತ್ತು ಕೇರಳದ ಮುನ್ನಾರ್ ಬೆಟ್ಟಗಳಲ್ಲಿ ಇವು ಪ್ರಮುಖವಾಗಿ ಹರಡುತ್ತವೆ. ಇವುಗಳಿಂದಲೇ ಈ ಬೆಟ್ಟಗಳಿಗೆ ನೀಲಗಿರಿ ಎಂಬ ಹೆಸರು ಬಂದಿದೆ. ಈ ಹೂವು ಅರಳಿದಾಗ ಹನಿ ಜೇನುತುಪ್ಪದ ಸಂಗ್ರಹ ಕೂಡ ಹೆಚ್ಚಾಗಿರುತ್ತದೆಯಂತೆ. ಕರ್ನಾಟಕದಲ್ಲಿ ಕೊನೆಯ ಬಾರಿ 2022ರಲ್ಲಿ ಈ ಹೂವುಗಳು ಅರಳಿ ಪ್ರವಾಸಿಗರ ಕಣ್ಮನ ಸೆಳೆದಿದ್ದವು. ಈಗ ಮತ್ತೆ ಇವುಗಳನ್ನು ನೋಡಲು ನಾವು 2034ರವರೆಗೆ ಕಾಯಲೇಬೇಕು. ಪ್ರಕೃತಿಯ ಈ ಅದ್ಭುತದ ಬಗ್ಗೆ ನಿಮಗೆ ಗೊತ್ತಿತ್ತೆ? ಕಾಮೆಂಟ್ ಮಾಡಿ. ವಿಶ್ವದಲ್ಲಿ ಅತಿ ಹೆಚ್ಚು ಟ್ಯಾಟೂ ಹಾಕಿಸಿಕೊಂಡ ವ್ಯಕ್ತಿ ಯಾರು ಗೊತ್ತಾ? ಇವರು ಜರ್ಮನಿಯ 72 ವರ್ಷದ ವ್ಯಕ್ತಿ. ಹೆಸರು ವೋಲ್ಫ್ಗ್ಯಾಂಗ್ ಕಿಶ್. ಅವರ ದೇಹದ 98% ಭಾಗಕ್ಕೆ ಟ್ಯಾಟೂ ಇದೆ. ಮುಖ, ಕೈ, ಕಾಲು ಏನೂ ಬಾಕಿ ಇಲ್ಲ. ನಂಬೋದಕ್ಕೆ ಕಷ್ಟ, ಆದರೆ 720 ಗಂಟೆಗಳ ಕಾಲ ಅವರು ಹಚ್ಚೆ ಹಾಕಿಸಿಕೊಳ್ಳುವುದರಲ್ಲಿ ಕಳೆಯಲಾಗಿದೆ. ಅಷ್ಟೇ ಅಲ್ಲ, ಇಡೀ ದೇಹದ ಹಚ್ಚೆಗೆ 21,500 ಪೌಂಡ್ಗೂ ಹೆಚ್ಚು ಖರ್ಚು ಮಾಡಿದ್ದಾರೆ. ಪ್ರತಿದಿನ ನಾವು ಎಷ್ಟೊಂದು ಆಹಾರ ವೇಸ್ಟ್ ಮಾಡ್ತೇವೆ ಗೊತ್ತಾ? ಆದ್ರೆ ಯಾವ ದೇಶಗಳು ಅತಿ ಹೆಚ್ಚು ಆಹಾರ ವೇಸ್ಟ್ ಮಾಡ್ತವೆ ಗೊತ್ತಾ? ನಂಬರ್ 7, ರಷ್ಯಾ ಪ್ರತಿ ವರ್ಷ 4.8 ಮಿಲಿಯನ್ ಫುಡ್ ವೇಸ್ಟ್ ಮಾಡ್ತಾ ಇದೆ. ನಂಬರ್ 6, ಜರ್ಮನಿ ಪ್ರತಿ ವರ್ಷ 6.5 ಮಿಲಿಯನ್ ಫುಡ್ ವೇಸ್ಟ್ ಮಾಡ್ತಾ ಇದೆ. ನಂಬರ್ 5, ಇಂಡೋನೇಷಿಯಾ ಪ್ರತಿ ವರ್ಷ 14.7 ಮಿಲಿಯನ್ ಫುಡ್ ವೇಸ್ಟ್ ಮಾಡ್ತಾ ಇದೆ. ನಂಬರ್ 4, ಬ್ರೆಜಿಲ್ ಪ್ರತಿ ವರ್ಷ 20.2 ಮಿಲಿಯನ್ ಫುಡ್ ವೇಸ್ಟ್ ಮಾಡ್ತಾ ಇದೆ. ನಂಬರ್ 3, ಯುನೈಟೆಡ್ ಸ್ಟೇಟ್ಸ್ ಪ್ರತಿ ವರ್ಷ 24.7 ಮಿಲಿಯನ್ ಫುಡ್ ವೇಸ್ಟ್ ಮಾಡ್ತಾ ಇದೆ. ನಂಬರ್ 2, ಇಂಡಿಯಾ ಪ್ರತಿ ವರ್ಷ 78.1 ಮಿಲಿಯನ್ ಫುಡ್ ವೇಸ್ಟ್ ಮಾಡ್ತಾ ಇದೆ. ನಂಬರ್ 1, ಚೈನಾ ಪ್ರತಿ ವರ್ಷ 108.6 ಮಿಲಿಯನ್ ಫುಡ್ ವೇಸ್ಟ್ ಮಾಡ್ತಾ ಇದೆ. ನೆನಪಿಡಿ, ಒಬ್ಬರು ವೇಸ್ಟ್ ಮಾಡುವ ಅನ್ನ ಇನ್ನೊಬ್ಬರ ಹಸಿವನ್ನು ನೀಗಿಸಬಹುದು. ಆಹಾರವನ್ನು ವೇಸ್ಟ್ ಮಾಡಬೇಡಿ. ಈ ವಿಡಿಯೋ ಶೇರ್ ಮಾಡಿ.